ಮಿತ್ರರೇ, ನೆರೆಯ ಬಾಂಗ್ಲಾದೇಶದಲ್ಲಿ ಭಾರತ ಬಯಸಿದ್ದ ಚುನಾವಣಾ ಫಲಿತಾಂಶ ಕೊನೆಗೂ ಬಂದಿದೆಯೇ? ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತಿರುವ ಬಿಎನ್ಪಿ ಪಕ್ಷ ಭಾರತದ ಜೊತೆಗಿನ ಸಂಬಂಧವನ್ನು ಹೇಗೆ ಬದಲಿಸಲಿದೆ? ಮತ್ತು ಬಾಂಗ್ಲಾದಲ್ಲಿ ಹೈಜಾಕ್ ಆದ ಮತಗಟ್ಟೆಗಳ ನಡುವೆಯೂ ಜಮಾತೆ ಇಸ್ಲಾಮಿ ಪಕ್ಷ ಮೊಗ್ಗರಿಸಿದ್ದು ಹೇಗೆ? ಮಿತ್ರರೇ, ನಮಸ್ಕಾರ. ಪಕ್ಕದ ಬಾಂಗ್ಲಾದೇಶದಲ್ಲಿ ಭಾರತ ಯಾವ ಮಾದರಿಯ ಚುನಾವಣಾ ಫಲಿತಾಂಶ ಬರಬೇಕು ಎಂದು ಬಯಸಿತ್ತೋ ಬಹುತೇಕ ಅದೇ ಮಾದರಿಯಲ್ಲಿ ಫಲಿತಾಂಶ ಹೊರಬೀಳಿದಿದೆ. ಇದು ಭಾರತ ಸರ್ಕಾರಕ್ಕೆ ಮಾತ್ರವಲ್ಲ, ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳಿಗೂ ಒಂದು ನಿಟ್ಟುಸಿರು ಬಿಡುವಂತಹ ಬೆಳವಣಿಗೆಯಾಗಿದೆ. ಫೆಬ್ರವರಿ 12ರಂದು ನಡೆದ ಬಾಂಗ್ಲಾದೇಶದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅಥವಾ ಬಿಎನ್ಪಿ ಪಕ್ಷವು 3/2 ಬಹುಮತದೊಂದಿಗೆ ಭರ್ಜರಿ ಜಯ ಸಾಧಿಸಿದೆ. ಇದುವರೆಗಿನ ವರದಿಯ ಪ್ರಕಾರ ತಾರಿಕ್ ರಹಮಾನ್ ನೇತೃತ್ವದ ಬಿಎನ್ಪಿ 200ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿ ಅಧಿಕಾರ ಹಿಡಿಯುವುದು ಈಗ ಖಚಿತವಾಗಿದೆ. ಅದೇ ಸಮಯದಲ್ಲಿ ತೀವ್ರಗಾಮಿ ಸಿದ್ಧಾಂತ ಹೊಂದಿದ್ದ ಜಮಾತೆ ಇಸ್ಲಾಮಿ ಮತ್ತು ವಿದ್ಯಾರ್ಥಿ ನಾಯಕರು ಕಟ್ಟಿಕೊಂಡಿದ್ದ ಎನ್ಸಿಪಿ ಪಕ್ಷಗಳು ಮಣ್ಣು ಮುಕ್ಕಿವೆ. ಈ ಚುನಾವಣೆಯು ಬ್ಯಾಲೆಟ್ ಪೇಪರ್ ಮೂಲಕ ನಡೆದಿದ್ದರೂ ಹಲವು ಕಡೆ ಮತಗಟ್ಟೆಗಳನ್ನು ಹೈಜಾಕ್ ಮಾಡಿದ ವರದಿಗಳೂ ಕೇಳಿಬಂದಿವೆ. ಆದರೂ ಕಳೆದ 18 ತಿಂಗಳಿನಿಂದ ಮೊಹಮ್ಮದ್ ಯೂನಿಸ್ ಸರ್ಕಾರದ ಅಡಿಯಲ್ಲಿ ಬಾಂಗ್ಲಾದೇಶ ಅನುಭವಿಸಿದ ಆರ್ಥಿಕ ಕುಸಿತ ಮತ್ತು ಅರಾಜಕತೆಗೆ ಜನ ಈಗ ತಕ್ಕ ಉತ್ತರ ನೀಡಿದ್ದಾರೆ. ಭಾರತ ಜೊತೆಗಿನ ಸಂಬಂಧವನ್ನು ಹಾಳು ಮಾಡಿಕೊಂಡಿದ್ದ ಯೂನಿಸ್ ಯುಗ ಈಗ ಅಂತ್ಯವಾಗಿದೆ. ಭಾರತ ಸರ್ಕಾರವು ಈ ಬಾರಿ ಬಿಎನ್ಪಿ ಅಧಿಕಾರಕ್ಕೆ ಬರುವುದನ್ನು ಬಯಸಿತ್ತು ಎನ್ನುವುದಕ್ಕೆ ಸ್ಪಷ್ಟ ಪುರಾವೆಗಳಿವೆ. ಖಾಲಿದಾ ಜಿಯಾ ನಿಧನರಾದಾಗ ಪ್ರಧಾನಿ ಮೋದಿಯವರು ಸಂತಾಪ ಸೂಚಿಸಿದ್ದು ಮತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದು ಬಿಎನ್ಪಿ ಜೊತೆಗೆ ಭಾರತ ಹೊಸ ಸಂಬಂಧ ಬೆಳೆಸಲು ಸಿದ್ಧವಿದೆ ಎನ್ನುವುದನ್ನು ತೋರಿಸುತ್ತದೆ. ತಾರಿಕ್ ರಹಮಾನ್ ಕೂಡ ಭಾರತದ ವಿಷಯದಲ್ಲಿ ಮೃದು ಧೋರಣೆ ತಳೆದಿದ್ದು, ಶೇಖ್ ಹಸೀನಾ ಅವರ ಹಸ್ತಾಂತರದ ಬಗ್ಗೆ ಯಾವುದೇ ಆಕ್ರಮಣಕಾರಿ ಬೇಡಿಕೆಗಳನ್ನು ಇಟ್ಟಿಲ್ಲ. 1971ರ ಬಾಂಗ್ಲಾ ವಿಮೋಚನಾ ಯುದ್ಧದ ಇತಿಹಾಸವನ್ನು ಬದಿಗಿಟ್ಟು ಎತ್ತಿಸಿದ್ದ ಜಮಾತೆ ಇಸ್ಲಾಮಿಯನ್ನು ಜನರು ತಿರಸ್ಕರಿಸಿರುವುದು ಭಾರತದ ಭದ್ರತೆ ದೃಷ್ಟಿಯಿಂದಲೂ ಅತ್ಯಂತ ಶುಭ ಸೂಚನೆ. ಈ ಹಿಂದೆ ಬಿಎನ್ಪಿ ಮತ್ತು ಜಮಾತೆ ಮೈತ್ರಿ ಇದ್ದಾಗ ಭಾರತ ವಿರೋಧಿ ನೀತಿಗಳಿದ್ದವು. ಆದರೆ ಈ ಬಾರಿ ತಾರಿಕ್ ರಹಮಾನ್ ಏಕಾಂಗಿಯಾಗಿ ಸ್ಪರ್ಧಿಸಿ ಗೆದ್ದಿರುವುದು ಬಾಂಗ್ಲಾದೇಶದಲ್ಲಿ ಹೊಸ ಆರ್ಥಿಕ ಮತ್ತು ರಾಜತಾಂತ್ರಿಕ ಸ್ಥಿರತೆ ತರುವ ನಿರೀಕ್ಷೆ ಮೂಡಿಸಿದೆ. ನೆನಪಿಡಿ ಮಿತ್ರರೇ, ನೆರೆಯ ರಾಷ್ಟ್ರದ ಈ ಬದಲಾವಣೆ ಭಾರತದ ಆಕ್ಟ್ ಈಸ್ಟ್ ನೀತಿಗೆ ಭಾರೀ ಬಲ ನೀಡಲಿದೆ. ಬಾಂಗ್ಲಾದಲ್ಲಿ ಹಿಂದೂಗಳ ಸುರಕ್ಷತೆ ಮತ್ತು ಭಾರತದೊಂದಿಗಿನ ವ್ಯಾಪಾರ ಸಂಬಂಧಗಳು ಹೇಗೆ ಸುಧಾರಿಸಲಿವೆ ಎನ್ನುವುದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಜೈ ಹಿಂದ್, ಜೈ ಕರ್ನಾಟಕ.